ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜ ಎಸ್, ಸಹಾಯಕ ಪ್ರಾಧ್ಯಾಪಕ, ಇತಿಹಾಸ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್, ತೆಕ್ಕಲಕೋಟೆ, ಬಳ್ಳಾರಿ ಜಿಲ್ಲಾ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಆಧುನಿಕ ಭಾರತದ ಇತಿಹಾಸ, ಪ್ರೋಗ್ರಾಮ್ BA, ಸಬ್ಜೆಕ್ಟ್ ಹಿಸ್ಟ್ರಿ, ಸೆಮಿಸ್ಟರ್ 5th, ಯೂನಿವರ್ಸಿಟಿ ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿ ಬಳ್ಳಾರಿ, ಸೆಷನ್ 4 4th. Modern Indian history from 1707 to 1856. ಆಧುನಿಕ ಭಾರತದ ಇತಿಹಾಸ. ಇದರಲ್ಲಿ ಈ ಒಂದು ಪತ್ರಿಕೆಯಲ್ಲಿ ಬರುವಂಥ ಮೊದಲನೇ ಅಧ್ಯಾಯ ಅಡ್ವೆಂಟ್ ಆಫ್ ದ ಯುರೋಪಿಯನ್, ಅಂದರೆ ಯುರೋಪಿಯನ್ನರ ಆಗಮನ. ಫ್ರೆಂಚರು ಇಲ್ಲಿ 15 ಮತ್ತು 16ನೇ ಶತಮಾನದಲ್ಲಿ ಯುರೋಪಿನ ಖಂಡದಲ್ಲಿ ಬಹುತೇಕ ಪುನರ್ಜೀವನ ಚಳುವಳಿ ಮತ್ತು ಭೌಗೋಳಿಕ ಸಂಶೋಧನೆಗಳ ಪರಿಣಾಮವಾಗಿ ಹೊಸ ಖಂಡಗಳ ಅನ್ವೇಷಣೆ, ಹೊಸ ಭೂಪ್ರದೇಶಗಳ ಕಂಡುಹಿಡಿಯುವಿಕೆ, ವಸಾಹತುಶಾಹಿಗಳ ಸ್ಥಾಪನೆ ಎನ್ನುವಂಥದ್ದು ಅತ್ಯಂತ ದೊಡ್ಡ ಪ್ರಮಾಣದ ಒಂದು ಹೊಸ ಮನ್ವಂತರಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅಂಥ 16ನೇ ಶತಮಾನದಲ್ಲಿ ಇಲ್ಲಿ ಭಾರತಕ್ಕೆ ಒಂದು ಹೊಸ ಜಲಮಾರ್ಗ ಎನ್ನುವಂಥದ್ದು ಪೋರ್ಚುಗಲ್ನ ನಾವಿಕನಾಗಿರ್ತಕ್ಕಂಥ ವಾಸ್ಕೋಡಿ ಗಾಮ ಎನ್ನುವಂಥವನು ಮೊಟ್ಟ ಮೊದಲ ಬಾರಿಗೆ ಒಂದು ಅನ್ವೇಷಣೆಯನ್ನು ಮಾಡಿದ. ಅದರ ಪ್ರತಿಫಲವಾಗಿ ಭಾರತಕ್ಕೆ ಹೊಸ ಜಲಮಾರ್ಗದ ಮೂಲಕ ಯುರೋಪಿನ ರಾಷ್ಟ್ರಗಳಾಗಿರುವಂತಹ ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು, ಫ್ರೆಂಚರು ಹೀಗೆ ಕ್ರಮಾನುಗತವಾಗಿ ಭಾರತದಲ್ಲಿ ವ್ಯಾಪಾರವನ್ನು ಮಾಡುವಂಥದ್ದು, ತದನಂತರ ಕಾಲಘಟ್ಟದಲ್ಲಿ ಇಲ್ಲಿ ಅಧಿಕಾರದ ನೆಲೆಯನ್ನು ಸ್ಥಾಪನೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ನಾವು ಇಲ್ಲಿ ಭಾರತದಲ್ಲಿ ಫ್ರೆಂಚರ ಒಂದು ಆಡಳಿತ, ಫ್ರೆಂಚರ ಒಂದು ಏಳಿಗೆ ಅಥವಾ ಅವನತಿ ಎನ್ನುವಂಥದ್ದನ್ನು ನೋಡುವಂತಹ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಫ್ರೆಂಚ್ ಕಾಲೋನಿಯಲ್ ರೂಲ್ ಇನ್ ಇಂಡಿಯಾ. ಭಾರತದಲ್ಲಿ ಫ್ರೆಂಚರ ವಸಾಹತುಶಾಹಿ ಆಳ್ವಿಕೆ ಮತ್ತು ಫ್ರೆಂಚರ ಒಂದು ಏಳು ಬೀಳು ಅಂತ ನಾವು ನೋಡಬೇಕಾಗತ್ತೆ. ದ ಫಸ್ಟ್ ಒನ್ ಪಾಯಿಂಟ್, ದ ಫ್ರೆಂಚ್ ವೇರ್ ದ ಲಾಸ್ಟ್ ಎಂಟರ್ ಇಂಡಿಯಾ. ದಿ ಫ್ರೆಂಚ್ ವರ್ ದಿ ಲಾಸ್ಟ್ ಟು ಎಂಟರ್ ಇಂಡಿಯಾ. ಅಂದರೆ ಭಾರತಕ್ಕೆ ವ್ಯಾಪಾರವನ್ನು ಮಾಡಲಿಕ್ಕೆ ಬಂದಿರುವಂತಹ ಅನೇಕ ಯುರೋಪಿನ ರಾಷ್ಟ್ರಗಳಲ್ಲಿ ಕ್ರಮಾನುಗತವಾಗಿ ನೋಡಿದಾಗ ಇಲ್ಲಿ ಕೊನೆಯದಾಗಿ ಅಥವಾ 4ನೆಯ ಸ್ಥಾನದಲ್ಲಿ ಬಂದಿರತಕ್ಕಂಥವ್ರು ಫ್ರೆಂಚರು ಅಂತ ಕರಿತೀವಿ. ದ ಫಸ್ಟ್ ಪೋರ್ಚುಗೀಸ್, ಸೆಕೆಂಡ್ ಒನ್ ಡಚ್ಚಸ್, ಥರ್ಡ್ ಒನ್ ಇಂಗ್ಲೀಷ್, ಫೋರ್ತ್ ಆರ್ ಲಾಸ್ಟ್ ಫ್ರೆಂಚಸ್ ಆರ್ ಫ್ರಾನ್ಸ್ನವರು ಅಂತ ಕರಿತೀವಿ. ಇನ್ನು 2ನೇ ವಿಚಾರಕ್ಕೆ ಬಂದಾಗ, ದ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ AD 1664. ಭಾರತಕ್ಕೆ ವ್ಯಾಪಾರವನ್ನು ಮಾಡುವಂಥ ಪ್ರಮುಖ ಉದ್ದೇಶವನ್ನು ಇಟ್ಕೊಂಡು ಬಂದಿರತಕ್ಕಂತಹ ಈ ಯುರೋಪಿನ ರಾಷ್ಟ್ರಗಳಲ್ಲಿ ಫ್ರಾನ್ಸ್ನೂ ಒಂದು. ಹಾಗಾಗಿ ಪೂರ್ವ ದೇಶಗಳೊಂದಿಗೆ ವ್ಯಾಪಾರವನ್ನು ಮಾಡಲಿಕ್ಕೆ ಅಂದಿನ ಫ್ರಾನ್ಸ್ನ ಚಕ್ರವರ್ತಿ ಆಗಿರ್ತಕ್ಕಂಥ 14ನೇ ಲೂಯಿ ಎನ್ನುವಂಥವನು ಮತ್ತು ಫ್ರಾನ್ಸಿನ ಅರ್ಥ ಸಚಿವನಾಗಿರ್ತಕ್ಕಂಥ ಕೋಲ್ಬರ್ಟ್ ಎನ್ನುವಂಥವನ ಒಂದು ಯೋಜನೆಯ ಆಧಾರದ ಮೇಲೆ 1664ರಲ್ಲಿ ಒಂದು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಎನ್ನುವಂಥದ್ದನ್ನು ಪ್ರಾರಂಭ ಮಾಡ್ತಾರೆ.
ಭಾರತದೊಂದಿಗೆ ವ್ಯಾಪಾರವನ್ನು ಮಾಡಲಿಕ್ಕೆ, ಭಾರತದಲ್ಲಿ ವ್ಯಾಪಾರದ ನೆಲೆಗಳನ್ನು ಕಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡಿ ಸ್ಥಾಪಿತಗೊಂಡಿರ್ತಕ್ಕಂಥ ಒಂದು ಕಂಪನಿಯಾಗಿ ರೂಪಿತಗೊಳ್ಳುತ್ತೆ. ಮೂರನೇ ಪಾಯಿಂಟ್, ದೇ ಎಸ್ಟಾಬ್ಲಿಷ್ಡ್ ದೇರ್ ಕಾಲೋನೀಸ್ ಇನ್ ಸೂರತ್, ಪಾಂಡಿಚೇರಿ, ಮೊಸೂಲಿಪಟ್ಟಣಂ ಆ್ಯಂಡ್ ಗ್ರಾಜುವಲಿ ದೇ ಕ್ಯಾಪ್ಚರ್ಡ್ ಮಾರಿಸಸ್, ಮಾಹೆ ಆ್ಯಂಡ್ ಕಾರೈಕಲ್ ಅಂತ ನಾವು ಕರಿತೀವಿ. ಹೀಗೆ ಭಾರತಕ್ಕೆ ವ್ಯಾಪಾರವನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಫ್ರೆಂಚರು ಭಾರತದಲ್ಲಿ ಆಯಕಟ್ಟಿನ ಸ್ಥಳಗಳನ್ನು, ಅಂದರೆ ಪ್ರಮುಖವಾಗಿ ಸಂಪನ್ಮೂಲಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುವಂಥ ಸ್ಥಳಗಳಲ್ಲಿ ಅವರು ನೆಲೆಗಳನ್ನು ಕಂಡುಕೊಳ್ತಾರೆ. ಇಲ್ಲಿ ಗುಜರಾತಿನಲ್ಲಿ ಕಂಡುಬರ್ತಕ್ಕಂಥ ಒಂದು ಸೂರತ್ ಎನ್ನುವಂಥ ಪ್ರದೇಶ, ಅದೇ ಥರ ತಮಿಳುನಾಡಿನಲ್ಲಿ ಬರ್ತಕ್ಕಂಥ ಒಂದು ಪಾಂಡಿಚೇರಿ ಎನ್ನುವಂಥದ್ದು, ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಮಸೂಲಿಪಟ್ಟಣ ಎನ್ನುವಂಥದ್ದು, ಅದೇ ರೀತಿಯಾಗಿ ಮಾರಿಸಸ್ ಎನ್ನುವಂತಹ ಒಂದು ದ್ವೀಪದಿಂದ ಕೂಡಿರ್ತಕ್ಕಂಥ ಪ್ರದೇಶ ಮತ್ತು ಮಾಹೆ ಹಾಗೂ ಕಾರೈಕಲ್ ಎನ್ನುವಂಥ ಪ್ರದೇಶಗಳು ಇವರು ಪ್ರಮುಖವಾಗಿ ತಮ್ಮ ವ್ಯಾಪಾರದ ನೆಲೆಗಳನ್ನಾಗಿ ಕಟ್ಟಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು. ಅದೇ ರೀತಿಯಾಗಿ ನಾಲ್ಕನೇ ಒಂದು ಪಾಯಿಂಟನ್ನು ನೋಡಿದಾಗ, ಇನ್ಫ್ಯಾಕ್ಟ್ ದ ಪೊಸಿಷನ್ ಆಫ್ ದ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಇಂಪ್ರೂವ್ಡ್ ಟು ಸಮ್ ಎಕ್ಸ್ಟೆಂಟ್ ಆಫ್ಟರ್ AD 1736 ಅಂತ ಕರಿತೀವಿ. ಪ್ರಾರಂಭದಲ್ಲಿ ಸಣ್ಣ ಸಣ್ಣ ನೆಲೆಗಳನ್ನು, ಸಣ್ಣ ಮಟ್ಟದ ವ್ಯಾಪಾರವನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಫ್ರೆಂಚರು 1736ರ ಹೊತ್ತಿಗೆ ಸಾಕಾದಷ್ಟು ವ್ಯಾಪಾರದ ದೃಷ್ಟಿಯಿಂದ, ಲಾಭದ ದೃಷ್ಟಿಯಿಂದ, ಒಂದು ಸಂಪನ್ಮೂಲದ ಹೆಚ್ಚುವಿಕೆಯಿಂದ ದೊಡ್ಡ ಪ್ರಮಾಣದಲ್ಲಿ ಕಂಪನಿ ಎನ್ನುವಂಥದ್ದು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಭಾರತದಲ್ಲಿ ಅತ್ಯಂತ ಲಾಭದಾಯಕವಾಗಿರ್ತಕ್ಕಂಥ ಪದಾರ್ಥಗಳನ್ನು ಕೊಂಡುಕೊಂಡು ಯುರೋಪಿನ ಮಾರುಕಟ್ಟೆಯಲ್ಲಿ ಹಾಕಿ ಹೆಚ್ಚಿನ ಪ್ರಮಾಣದ ಲಾಭವನ್ನು ಗಳಿಸಿಕೊಂಡು ಮತ್ತೊಂದಿಷ್ಟು ಆಸೆಯನ್ನು, ಆಕಾಂಕ್ಷೆಯನ್ನು ಇಟ್ಟುಕೊಂಡು ಇನ್ನೊಂದಿಷ್ಟು ಪ್ರದೇಶಗಳನ್ನು ಕಟ್ಟಬೇಕು ಮತ್ತು ಇಲ್ಲಿನ ವಸಾಹತುಶಾಹಿ ಪ್ರದೇಶಗಳನ್ನು ಇಮ್ಮಡಿಸಿಕೊಳ್ಬೇಕಂತಂದು ಪ್ರಯತ್ನವನ್ನು ಪಡ್ತಾರೆ. ಫಿಫ್ತ್ ಒನ್ ಪಾಯಿಂಟ್, ವೆನ್ ಡುಮಾಸ್ ಬಿಕಮ್ ದ ಗವರ್ನರ್ ಆಫ್ ಪಾಂಡಿಚೇರಿ, he was replaced by Dupleix in AD 1741. ಯಾವಾಗ ನಮಗೆ ಭಾಳ ಫ್ರೆಂಚರು ಮೊದಲನೇದಾಗಿ ವ್ಯಾಪಾರದ ಉದ್ದೇಶವನ್ನು ಇಟ್ಕೊಂಡು ಬಂದಿರತಕ್ಕಂಥವರು ಜೋಸೆಫ್ ಡೂಪ್ಲೆಕ್ಸ್ ಎನ್ನುವಂಥವನು ಭಾರತದಲ್ಲಿ ಪಾಂಡಿಚೇರಿಯ ಫ್ರೆಂಚರ ಗವರ್ನರ್ ಆಗಿ ಬಂದಾಗ ದೊಡ್ಡ ಪ್ರಮಾಣದ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥವನು, ದೊಡ್ಡ ದೊಡ್ಡ ಗುರಿಗಳನ್ನು ಇಟ್ಟು ನೋಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂಥವನು. ಈ ಡೂಪ್ಲೆ ಎನ್ನುವಂಥವನು ಬಂದಾಗ ಸ್ಥಳೀಯವಾಗಿರುವಂತಹ ದಕ್ಷಿಣ ಭಾರತದ ರಾಜರುಗಳ ನಡುವೆ ಆಂತರಿಕ ಕಲಹಗಳಲ್ಲಿ ಕೈ ಹಾಕುವುದರ ಮೂಲಕ ತನ್ನ ಒಂದು ಅಧಿಕಾರವನ್ನು, ತನ್ನ ಒಂದು ಸಾಮ್ರಾಜ್ಯದ ವಿಸ್ತರಣೆ ಮಾಡುವಂಥ ಪ್ರಯತ್ನವನ್ನು, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ರಾಜಕೀಯ ಅಧಿಕಾರವನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿರ್ತಕ್ಕಂಥ ಒಬ್ಬ ಮಹತ್ವಾಕಾಂಕ್ಷ ವ್ಯಕ್ತಿ ಅಂದರೆ ಜೋಸೆಫ್ ಡೂಪ್ಲೆಕ್ಸ್ ಅಂತ ಕರಿತೀವಿ. ಇವನು ಸಾಕಾದಷ್ಟು ಪ್ರಯತ್ನಗಳನ್ನು ಮಾಡಿದ. ವಿಶೇಷವಾಗಿ ಫ್ರೆಂಚರಿಗೆ ಯುರೋಪಿನ ಮತ್ತೊಂದು ಪ್ರಬಲವಾಗಿರ್ತಕ್ಕಂಥ ರಾಷ್ಟ್ರ ಇಂಗ್ಲೆಂಡ್ ಎನ್ನುವಂಥದ್ದು ಪ್ರಮುಖ ಎದುರಾಳಿ ರಾಷ್ಟ್ರವಾಗಿ ರೂಪಿತಗೊಳ್ಳುತ್ತೆ. ಇಂಥ ಸರಿಸಮಾನವಾಗಿರುವಂತಹ ಕಂಟೆಂಪ್ರರಿಯ ಅವಧಿಯಲ್ಲೇ ಇವೆಲ್ಲ ರಾಷ್ಟ್ರಗಳು ಇರ್ತವೆ. ಹೀಗೆ ದಕ್ಷಿಣ ಭಾರತದಲ್ಲಿ ತಮ್ಮ ರಾಜಕೀಯ ಆಧಿಪತ್ಯತೆಗೋಸ್ಕರ ಇಲ್ಲಿ ಕರ್ನಾಟಕ ಯುದ್ಧಗಳನ್ನು ಪ್ರಾರಂಭವನ್ನು ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಸಾಕಾದಷ್ಟು ಗೆಲುವು ಸೋಲುಗಳನ್ನು ಮತ್ತು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಪ್ರಾಮುಖ್ಯತೆಯನ್ನು ಗಟ್ಟಿಗೊಳಿಸುವಲ್ಲಿ ಪ್ರಯತ್ನವನ್ನು ಪಟ್ಟಿರ್ತಕ್ಕಂಥವನು ಇಲ್ಲಿ ಡೂಪ್ಲೆ ಅಂತ ಕರಿತೀವಿ. ಇವನಾದ ನಂತರದಲ್ಲಿ ಡುಮಾಸ್ ಎನ್ನುವಂಥ ಮತ್ತೊಬ್ಬ ಪಾಂಡಿಚೇರಿಯ ಗವರ್ನರ್ ಬರ್ತಾನೆ. ಈತನು ಸಾಕಾದಷ್ಟು ಫ್ರೆಂಚರ ಒಂದು ಕಂಪನಿಯ ಏಳಿಗೆಗೆ ಸಾಕಾದಷ್ಟು ಶ್ರಮವನ್ನು ಹಾಕುವಂಥ ಪ್ರಯತ್ನವನ್ನು ಪಟ್ಟ ಅಂತ ನಾವು ಕರಿಬೇಕಾಗತ್ತೆ. ಅದೇ ರೀತಿಯಾಗಿ ನಾವು ಆರನೇ ಅಂಶವನ್ನು ನೋಡೋದಾದರೆ, ಫ್ರಾನ್ಸ್ ವಾಸ್ ದ ಲಾಸ್ಟ್ ಆಫ್ ದ ಮೇಜರ್ ಯುರೋಪಿಯನ್
ಮ್ಯಾರಿಟೈಮ್ ಪವರ್ಸ್ ಆಫ್ ದ 17th ಸೆಂಚುರಿ ಟು ಎಂಟರ್ ದ ಈಸ್ಟ್ ಇಂಡಿಯಾ ಟ್ರೇಡ್ ಅಂತ ನಾವು ಕರಿತೀವಿ. ಹೀಗೆ 17ನೇ ಶತಮಾನದಲ್ಲಿ ಪ್ರಮುಖವಾಗಿ ಒಂದು ಅಧಿಕಾರದ ಏಳಿಗೆಯನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಎನ್ನುವಂಥದ್ದು ರೂಪಿತಗೊಳ್ಳುತ್ತೆ. ಸಾಕಾದಷ್ಟು ಆಡಳಿತಾತ್ಮಕವಾಗಿ ಮತ್ತು ವ್ಯಾಪಾರದ ದೃಷ್ಟಿಯಿಂದ ಡೆವಲಪ್ಮೆಂಟ್ ಆಗಲಿಕ್ಕೆ ಪ್ರಯತ್ನವನ್ನು ಪಟ್ಟರೂ ಸಾಕಾದಷ್ಟು ವಿರೋಧ ಮತ್ತು ಇಂಗ್ಲೀಷರ ಒತ್ತಡ ಮತ್ತು ಇಂಗ್ಲೀಷರ ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಬಲ ಸೈನಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಸಾಕಾದಷ್ಟು ಪ್ರಬಲ ಸ್ಪರ್ಧೆ ಇರುವುದರಿಂದ ಸಾಕಾದಷ್ಟು ಇದನ್ನು ಪ್ರಯತ್ನವನ್ನು ಪಟ್ಟರು ಅಂತ ನಾವು ಹೇಳ್ಬೋದು. 7.6 decades after the foundation of English and Dutch East India Companies in 1600 to 1602 respectively, ಇಲ್ಲಿ ಸುಮಾರು 6 ದಶಕಗಳ ನಂತರದಲ್ಲಿ ಇಲ್ಲಿ ಇಂಗ್ಲೀಷರು ಮತ್ತು ಡಚ್ ಈಸ್ಟ್ ಇಂಡಿಯಾ ಕಂಪನೀಸ್ ಎನ್ನುವಂಥದ್ದು ಪ್ರಯತ್ನವನ್ನು ಪಟ್ಟು ಇವರೂ ಭಾರತದಲ್ಲಿ ತಮ್ಮ ನೆಲೆಗಳನ್ನು ಕಂಡುಕೊಂಡು ಸಾಕಾದಷ್ಟು ಏಳು ಬೀಳುಗಳನ್ನು ಕಂಡಿರ್ತಕ್ಕಂಥವ್ರು ಎನ್ನುವಂಥದ್ದು ಗೊತ್ತಾಗುತ್ತೆ. ಆ್ಯಂಡ್ 8th one point, and at a time when both companies were multiplying factories, trading posts on the shores of India ಅಂತ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ಅನೇಕ ಯುರೋಪಿಯನ್ ರಾಷ್ಟ್ರದವರು ಅಥವಾ ಯುರೋಪಿನ ರಾಷ್ಟ್ರಗಳಾಗಿರ್ತಕ್ಕಂಥ ಇಂಗ್ಲೆಂಡ್, ಪೋರ್ಚುಗಲ್ಲು, ಫ್ರಾನ್ಸ್ ಆ್ಯಂಡ್ ನೆದರ್ಲ್ಯಾಂಡ್ ಆರ್ ಹಾಲೆಂಡ್ ಅಂತ ನಾವು ಕರಿತೀವಲ್ಲ, ಇವರು ದೊಡ್ಡ ಪ್ರಮಾಣದಲ್ಲಿ ಒಂದು ಫ್ಯಾಕ್ಟರೀಸ್ಗಳನ್ನು, ಒಂದು ವ್ಯಾಪಾರದ ನೆಲೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಪಟ್ಟರು ಅಂತ ನಾವು ಕರಿಬೋದು. ದ 9th one point, the French still did not have the viable trading company or single permanent establishment in the East. ಇಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಗೆ ಇಂಗ್ಲೀಷರೊಂದಿಗೆ ಅನೇಕ 3 ಪ್ರಮುಖ ಯುದ್ಧಗಳನ್ನು ನಡೆದ ನಂತರದಲ್ಲಿ ತನ್ನ ದಿಕ್ಕನ್ನು ಬದಲಾವಣೆಯನ್ನು ಮಾಡಿಕೊಳ್ಳುತ್ತೆ. ಯಾಕಂದರೆ ಇಲ್ಲಿ ಏಕಾಂಗಿ ಆಗುವಂಥ ಒಂದು ಪರಿಸ್ಥಿತಿ ಉಂಟಾದಾಗ ಅದು ಪ್ರಮುಖವಾಗಿ ಮಾರಿಸಸ್ ಮತ್ತು ಇಂಡೋನೇಷ್ಯಾ ಕಡೆಗೆ ತನ್ನ ಗಮನವನ್ನು ಹರಿಸುತ್ತೆ. ಅಲ್ಲಿ ತನ್ನ ನೆಲೆಗಳನ್ನು ಗಟ್ಟಿಗೊಳಿಸಲಿಕ್ಕೆ ಪ್ರಯತ್ನವನ್ನು ಪಡುತ್ತೆ ಅಂತ ನಾವು ಕರಿತಾ ಹೋಗ್ಬೋದು. ಇದಾದ ನಂತರದಲ್ಲಿ ದ ಲೀಸ್ಟ್ ಆಫ್ ಫ್ರೆಂಚ್ ಎಸ್ಟಾಬ್ಲಿಷ್ಮೆಂಟ್ ಇನ್ ಇಂಡಿಯಾ, ಭಾರತದಲ್ಲಿ ಫ್ರೆಂಚರು ತಮ್ಮ ಅನೇಕ ವ್ಯಾಪಾರದ ನೆಲೆಗಳನ್ನು ಅಥವಾ ವಸಾಹತುಶಾಹಿ ಪ್ರದೇಶಗಳನ್ನು ನಿರ್ಮಾಣ ಮಾಡ್ತಾರೆ. ಅದರಲ್ಲಿ ನಮಗೆ ಪ್ರಮುಖವಾಗಿ ಪಾಂಡಿಚೇರಿ ಎನ್ನುವಂಥದ್ದು ಇಲ್ಲಿ ಫ್ರೆಂಚರ ಒಂದು ಆಡಳಿತದ ಕೇಂದ್ರ ಕಚೇರಿ ಅಂತ ನಾವು ಕರಿತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಕೋರಮಂಡಲ ತೀರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಪಾಂಡಿಚೇರಿ ಎನ್ನುವಂಥದ್ದು ಅನೇಕ ಮಹತ್ವದಾಯಕವಾಗಿರುವಂಥ ಒಂದು ಪ್ರದೇಶವಾಗಿತ್ತು. ಅಷ್ಟೇ ಒಂದು ಸಂಪನ್ಮೂಲ ಭರಿತವಾಗಿರ್ತಕ್ಕಂಥ ಪ್ರದೇಶ ಆಗಿತ್ತು ಅಂತ ನಾವು ಕರಿತೀವಿ. ಅದೇ ರೀತಿಯಾಗಿ ಕಾರೈಕಲ್ ಎನ್ನುವಂತಹ ಒಂದು ಕೋರಮಂಡಲ ತೀರ ಪ್ರದೇಶವೂ ಭಾಳ ಪ್ರಮುಖ ಒಂದು ವ್ಯಾಪಾರದ ಸ್ಥಳವಾಗಿ ಫ್ರೆಂಚರ ನೆಲೆಯಾಗಿ ರೂಪಿತಗೊಂಡಿರುತ್ತೆ. ಅದೇ ಥರ ಮಸೂಲಿಪಟ್ಟಣಂ, ಇದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಪ್ರದೇಶವಾಗಿದ್ದು ಇದೂ ಫ್ರೆಂಚರ ಒಂದು ವ್ಯಾಪಾರದ ನೆಲೆಯಾಗಿತ್ತು. ಮಾಹೆ ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ, ಈ ಮಾಹೆ ಎನ್ನುವಂಥದ್ದು ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿಗೆ ಬಹುಮುಖ್ಯವಾಗಿ ಅವರಿಗೆ ಯುದ್ಧಕ್ಕೆ ಮದ್ದುಗುಂಡುಗಳನ್ನು ಒಂದು ಸರಬರಾಜು ಮಾಡುವಂಥ ಪ್ರಮುಖ ಫ್ರೆಂಚರ ನೆಲೆಯಾಗಿತ್ತು. ಮತ್ತು ಇಂಗ್ಲೀಷರ ವಿರುದ್ಧ ಭಾರತೀಯ ರಾಜರುಗಳನ್ನು ಜೊತೆ ಮಾಡಿಕೊಂಡು ಅವರನ್ನು ಪ್ರತಿರೋಧ ಒಡ್ಡುವಂತಹ ಪ್ರಯತ್ನವನ್ನು ಫ್ರೆಂಚರು ಮಾಡ್ತಾ ಇದ್ರು ಎನ್ನಲಿಕ್ಕೆ ಇವು ಪ್ರಮುಖವಾಗಿರುವಂತಹ ನೆಲೆಗಳು ಅಂತ ನಾವು ನೋಡ್ತಾ ಹೋಗ್ಬೋದು. ಕಾಲಿಕಟ್ ಎನ್ನುವಂಥದ್ದು ಒಂದು ಫ್ರೆಂಚರ ಪ್ರಮುಖವಾಗಿರ್ತಕ್ಕಂಥ ನೆಲೆಯಾಗಿತ್ತು. ಚಂದ್ರನಾಗೂರ್ ಎನ್ನುವಂಥದ್ದು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ. ಇದೂ ಒಂದು ಫ್ರೆಂಚರ ಆಯಕಟ್ಟಿನ ಸ್ಥಳವಾಗಿ ಇರುತ್ತೆ. ಅದೇ ಥರ ಕಾಸಿಂ ಬಜಾರ್ ಎನ್ನುವಂಥದ್ದು ಕಲ್ಕತ್ತಾ ಪಕ್ಕದಲ್ಲಿ ಕಂಡು ಬರತಕ್ಕಂಥ ಅದೂ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರದೇಶ. ಇದೂ ಒಂದು ಫ್ರೆಂಚರ ಪ್ರಮುಖವಾಗಿರುವಂತಹ ಒಂದು ಆಡಳಿತದ ನೆಲೆಯಾಗಿತ್ತು. ಅದೇ ಥರ ಜುಗ್ಡಿಯಾ ಅಂತ ನಾವು ಕರಿತೀವಿ. ಇದೂ ಒಂದು ಫ್ರೆಂಚರ ಒಂದು ಭಾರತದಲ್ಲಿ ವಸಾಹತುಶಾಹಿ ನೆಲೆಯಾಗಿತ್ತು. ಹೀಗೆ
ಫ್ರೆಂಚರು ಭಾರತದಲ್ಲಿ ಇರುವಷ್ಟು ದಿನಗಳ ಕಾಲ ತಮ್ಮ ಒಂದು ಆಡಳಿತ ಮತ್ತು ತಮ್ಮ ವ್ಯಾಪಾರದ ನೆಲೆಯನ್ನು ಗಟ್ಟಿಗೊಳಿಸಲಿಕ್ಕೆ ಸಾಕಾದಷ್ಟು ಪ್ರಯತ್ನವನ್ನು ಪಟ್ಟರೂ ಅವರಿಗೆ ಅನೇಕ ರೀತಿಯಾಗಿರುವಂತಹ ಕೆಲವು ಆರ್ಥಿಕ ಸಹಾಯದ ಕೊರತೆಯಿಂದ ಮತ್ತು ಅನೇಕ ಕೆಲವು ರಾಜಕೀಯ ಪ್ರಭಾವಗಳ ಇರಲಾರದ ಪ್ರಯುಕ್ತ ಇಂಗ್ಲೀಷರೊಂದಿಗೆ ಹೋರಾಟವನ್ನು ಮಾಡಿ ಅನೇಕ ಎಡರು ತೊಡರುಗಳು ಮತ್ತು ಸೋಲುಗಳಿಂದ ಭಾರತದಲ್ಲಿ ಇರುವಷ್ಟು ದಿನಗಳ ಕಾಲ ಅವರು ಸಾಕಾದಷ್ಟು ಇಂಗ್ಲೀಷರಿಂದ ಒಂದು ಪ್ರಬಲವಾಗಿರುವಂಥ ವಿರೋಧವನ್ನು ಮಾಡಿಕೊಂಡು ಅಂತಿಮವಾಗಿ ಅವರು ಭಾರತದಿಂದ ಕಾಲು ತೆಗೆಯುವಂಥ ಪ್ರಯತ್ನ ಇದ್ರೂ ಬೇರೊಂದು ಪ್ರದೇಶಗಳಲ್ಲಿ ತಮ್ಮ ನೆಲೆಯನ್ನು ಕಟ್ಟಿಕೊಂಡಿದ್ದರು. ಹಾಗಾಗಿ ಭಾರತಕ್ಕೆ ವ್ಯಾಪಾರವನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಯುರೋಪಿನ ರಾಷ್ಟ್ರಗಳಲ್ಲಿ ಇವರೂ ಸಾಕಾದಷ್ಟು ವರ್ಷಗಳ ಕಾಲ ಭಾರತದಲ್ಲಿ ತಮ್ಮ ನೆಲೆಗಳನ್ನು ಕಟ್ಟಿಕೊಂಡು ಇವರ ಒಂದು ಸೈನ್ಯದ ತರಬೇತಿಯನ್ನು ನಮ್ಮ ದೇಶೀಯ ರಾಜರುಗಳಿಗೆ ತೋರಿಸುವಂಥ ಪ್ರಯತ್ನವನ್ನು ಪಟ್ಟಿದ್ರು ಅಂತ ನಾವು ಪರಿಗಣಿಸ್ಬೋದು. ಇದು ಭಾರತದಲ್ಲಿ ಫ್ರೆಂಚರ ಒಂದು ಏಳುಬೀಳು ಅಥವಾ ಫ್ರೆಂಚರ ಒಂದು ಆಡಳಿತ ಅಂತ ನಾವು ನೋಡ್ಬೋದು. ಧನ್ಯವಾದಗಳು.